ಸೊ ಇವಾಗಿನ ಒಂದು ಇಂಡಸ್ಟ್ರಿ ನೋಡಿದಾಗ ನೀವು ನೋಡಿದ ಇಂಡಸ್ಟ್ರಿಗೂ ಏನಂತ ಅನ್ಸುತ್ತೆ? ವೆದರ್ ಯು ಫೀಲ್ ಸ್ಯಾಡ್ ಆರ್ ಇಲ್ಲಪ್ಪ, ಸಿ ದ ಇಂಡಸ್ಟ್ರಿ ಗೋಸ್ ಆನ್, ವೆದರ್ ನಾವಿದ್ರು ಇಲ್ದಿದ್ರು ಇಂಡಸ್ಟ್ರಿ ವಿಲ್ ಮೂವ್ ಆನ್. ಇಂಡಸ್ಟ್ರಿ ಮೂವ್ ಆನ್. ಒಂದೊಂದು ಟೈಮಿಗೆ ಒಂದೊಂದು ತರ ವರ್ಕೌಟ್ ಆಗ್ತಾ ಇರುತ್ತೆ. ನಸೀಬ್ ಇದ್ದವರು ಓಡ್ತಾ ಇರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸಿ ಇಂಡಸ್ಟ್ರಿ ವಿಲ್ ಗೋ ಆನ್. ಈಗ ಸಡನ್ ಯಾವ್ದು ಬಂದೈತೆ, ಕನ್ನಡ ಪಿಕ್ಚರ್ ಯಾರು ನೋಡಲ್ಲ, OTT ಬಂತು ಯಾರು ನೋಡಲ್ಲ ಅಂತ. ಸೊ ನಾನೇ ಟಿಕೆಟ್ ಬುಕ್ ಮಾಡ, ನನಗೆ ಟಿಕೆಟ್ ಇಲ್ಲ. ಸೊ ನಿಮ್ಗೆ ಯಾವುದು ಏನು ಓಹೋ ಪಿಕ್ಚರ್ ಅಂತ ಹೇಳಿದ್ರೆ, ಅಯ್ಯೋ ಕೆಲವರು ಹೇಳಿದೆ ಏನಿಲ್ಲಮ್ಮ ಅಂತ. ಪಿಕ್ಚರಲ್ಲಿ ಜಾಗ ಇಲ್ಲ, ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ, ಕೂರ್ಲಿಕ್ಕೆ ಜಾಗ. ಸಿ ಎಷ್ಟು ವರ್ಕೌಟ್ ಆಯ್ತು ಅಂತ ಎಲ್ರು ವಾಂಟ್ ಟು ಡೂ ಸಮ್ ಏನು ಮಲ್ಟಿ ಲ್ಯಾಂಗ್ವೇಜ್. ಪಾಪ ಯಾರು ಖರ್ಚು ಮಾಡೋದು, ಯಾರು ಎಲ್ಲಿಂದ ರಿಟರ್ನ್ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಇಲ್ಲ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಇಲ್ದವ್ರು ಪಿಕ್ಚರ್ ಮಾಡ್ತಾರೆ, ಅವ್ರಿಗೆ ಕ್ಯಾಲ್ಕುಲೇಷನ್ ಇಲ್ಲ, ಆಮೇಲೆ ಬೈತಾ ಇರ್ತಾರೆ ಇಂಡಸ್ಟ್ರಿಗೆ. ಸರ್, ನಿಮ್ಮ ನೀವು ಕಂಪೋಸ್ ಮಾಡಿರೋಂಥ ಮೂವೀಸ್ ಅಲ್ಲಿ ನಿಮ್ಮ ಮೋಸ್ಟ್ ಫೇವ್ರೆಟ್ ಒನ್ ಥಿಂಗ್ ಐ ಕೆನಾಟ್ ಕಮ್ ಔಟ್ ಫ್ರಮ್ ದ್ಯಾಟ್ ಅಂತ ಅನ್ಸೋದಿದ್ರೆ ಯಾವುದು? ನಾನು ಹೇಳ್ದೆ ಅಲ್ಲ, ಕೆಲವು ಹಿಟ್ಟಾಗುತ್ತೆ, ಕೆಲವು ಹಿಟ್ಟಾಗಲ್ಲ. ಹಿಟ್ಟಾಗದ ಸಾಂಗ್ಸು ನನಗೆ ಅಷ್ಟೇ ಇಷ್ಟ. ಬಟ್ ಅದರ್ವೈಸ್ ಹೆಚ್ಚಾಗಿ 95% ಆಫ್ ದ ಸಾಂಗ್ ನಾವು ಇಷ್ಟಪಟ್ಟು ಹಿಂಗೆ ಬರಬೇಕು ಅಂತ ಮಾಡಿರ್ತೀವಿ. ಸಿ ಹಿಟ್ಟಾಗೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ. ಐ ವಾಸ್ ಲಕ್ಕಿ. ಐ ಥಿಂಕ್ ಆಲ್ಮೋಸ್ಟ್ 45% 100 days ಫಿಲ್ಮ್. ಆ ರೇಷಿಯೋ ಯಾರಿಗಿಲ್ಲ. ಹೌದು, ಜಸ್ಟ್ ಮೇಂಟೈನ್ ನೋಡೋಣ. And ನಿಮ್ಮ ಮೋಸ್ಟ್ ಫೇವ್ರೆಟ್ ಸಿಂಗರ್ ಇನ್ ದ ಇಂಡಸ್ಟ್ರಿ? ಐ ನೋ ಇಟ್ಸ್ ಲಿಟಲ್ ಬಿಟ್ ಆಫ್ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್. ನಾನು ಕಂಪೋಸ್ ಮಾಡೋ ಸಾಂಗ್ ಇವ್ರ ಧ್ವನಿಲ್ ಬಂದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಸಿ ವರ್ಸಟೈಲ್ ಅಂದ್ಕೂಡ್ಲೆ SP, ಚಿತ್ರ, ವರ್ಸಟೈಲ್, ಜಾನಕಿ ಆಫ್ ಕೋರ್ಸ್ ಮುಂಚೆ. ಈಗ ಏನ್ ಹೇಳ್ತಾರೆ ಸರ್ ಫ್ಯಾಮಿಲಿಲಿ ಆಫ್ಟರ್ ನೀವೆಲ್ಲ ಒಂದು ಹಂತ ಆದ್ಮೇಲೆ ಅಪ್ಪ ಅಮ್ಮ ಏನ್ ಹೇಳಿದ್ರು? ಸ್ಟಾರ್ಟಿಂಗ್, ಆಮೇಲೆ ನಾನು ಅವ್ರ ಮಾವ, ನಾನು ತಾಯಿ, ಅದೆಲ್ಲ ಶುರು ಆಯ್ತು. ಓಕೆ ಸರ್, ಅದೇ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ದೆ. ಅಂಡ್ ಮಕ್ಕಳ ಬಗ್ಗೆ ಹೇಳೋದಾದ್ರೆ, ಮಕ್ಕಳು ಐ ಥಿಂಕ್ ಐ ವಾಸ್ ಲಕ್ಕಿ. ಐ ವಾಂಟೆಡ್ 3, ಬಟ್ ಈ ಒಂದು ಹುಡುಗಿ ಅಗೇನ್ ಬ್ಲೆಸ್ಡ್. ಈಗ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತೆ. ಐ ಡೋಂಟ್ ನೋ, ಐ ಥಿಂಕ್ ವಾಟ್ ಐ ವಾಂಟೆಡ್, ಮೊದಲು ಹುಡುಗ ಬೇಕಿತ್ತು, ಹುಡುಗ ಆಮೇಲೆ ಹುಡುಗಿ. ಅಂಡ್ ಒನ್ ಥಿಂಗ್ ಇಸ್ ದೇ ಆರ್ ನೈಸ್ಲಿ ಬಾಟ್ ಅಪ್, ವೆಲ್ ಮ್ಯಾನರ್ಡ್, ಅಂಡ್ ಐ ಥಿಂಕ್ ಐ ಆಮ್ ಲಕ್ಕಿ ಟು ಹ್ಯಾವ್ ದೋಸ್ ಕಿಡ್ಸ್. ಇದು ಫ್ರಾಂಕ್ ಹೃದಯದಿಂದ ಹೇಳ್ತಾ ಇದ್ದೀನಿ. ಮಗ ಹೃದಯ ಅಂತ, ಗರ್ಲ್ ಶ್ರಾವ್ಯ, ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಸೊ ಆರ್ಟಿಗೆ ಹಾಕಿದ್ದೀನಿ. ಮ್ಯೂಸಿಕ್ ಕಲ್ತಿದ್ದಾರೆ, ಬಟ್ ಐ ಡೋಂಟ್ ಥಿಂಕ್ ದೇ ಆರ್ ಬಾರ್ನ್ ಫಾರ್ ದ್ಯಾಟ್ ಅಂತ ಅನ್ಸುತ್ತೆ. ಮ್ಯೂಸಿಕ್ಗೆ ಅಲ್ಲ ಅನಿಸ್ತು, ಬಟ್ ಕಲಿಸಿದ್ದೀನಿ. ದೇ ಬೋತ್ 4th grade ಪಿಯಾನೋ ಮಾಡಿದ್ದಾರೆ. ಮಗ 4th grade ಡ್ರಮ್ಮರು, ಟ್ರಿನಿಟಿ ಲಂಡನ್. ಸೊ ಈಗ ಇವನಿಗೆ, ನನ್ನ ಮಗನಿಗೆ ಹಿ ವಾಸ್ 10th ಸ್ಕಾಲರ್ಶಿಪ್ಸ್ ಎಲ್ಲ ಸಿಕ್ತು. PUಗೆ ಯೂನಿವರ್ಸಿಟಿ. ನನಗೆ 30% ಕಟ್ಟಕ್ಕೆ, 70% ಗೌರ್ಮೆಂಟ್ ಸ್ಕಾಲರ್ಶಿಪ್ ಸಿಗುತ್ತೆ. ನನಗೆ ಮನಸ್ಸಿರಲಿಲ್ಲ ಹೋಗೋದು. ಈ ನ್ಯೂ ದಟ್ ನನಗೆ ಮನಸ್ಸಿಲ್ಲ ಅಂತ. ತಾಯಿ ಹತ್ರ ಹಂಗೆ ಹೇಳಿದೆ, ಪಪ್ಪ ನಿಂಗೆ ಮನಸ್ಸಿಲ್ಲ, ಬೇಡ ಹೋಗಲ್ಲ ಅಂತ. ಇಲ್ಲೇ ಮಾಡಿದೆ, ಮನೇಲಿ ಇಟ್ಕೊಂಡೆ. ಯಾಕಂದರೆ ನಾನು ಹ್ಯಾವ್ ಸೀನ್ ಈ ಪೀಕ್ ಟೈಮ್ ಎಲ್ಲೂ ಮಕ್ಕಳನ್ನ ಹೊರಡೆ ಹಾಕಿದ ತಕ್ಷಣ ಅಷ್ಟೇ ಅದು ಬಿಟ್ಟಂಗೆ ಅದು. ಆಮೇಲೆ ಅವ್ರಿಗೆ ಆ ಪ್ರೀತಿ ಇರಲ್ಲ, ಬರೋಲ್ಲ. 100% ವಿದೌಟ್ ಐ ಹ್ಯಾವ್ ಸೀನ್. ಒಂದಷ್ಟು ಫ್ರೆಂಡ್ಸ್ ನೋಡಿದ್ದೀನಿ. ಸೊ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರಿ, ಮಕ್ಕಳು ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ? ಹೃದಯ್, ಕಿರಣ್ ಮತ್ತೆ ಶ್ರಾವ್ಯ ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಅಪ್ಪನ ಬಗ್ಗೆ ತುಂಬಾ ಇದೆ, ಎಷ್ಟು ಬೇಕಾದ್ರೂ ಹೇಳ್ಬೋದು. ಯೂಶಲಿ ಅಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿರೋದು, ಯಾವಾಗಲೂ ಬೈಯೋದೆಲ್ಲ ಅಪ್ಪನೇ. ಬಟ್ ಇನ್ ಆರ್ ಹೌಸ್ ಹೋಲ್ಡ್ ಯಾವಾಗಲೂ ಅಮ್ಮ. ಅವ್ರು ಯಾವಾಗಲೂ ಬೈಯಲ್ಲ, ಏನೋ. ಆಕ್ಚುಲಿ ಹಿ ನೆವರ್ ಗೆಟ್ಸ್ ಆಂಗ್ರಿ ಅಟ್ ಆಲ್. ಹಿಸ್ ಮೈಂಡ್ ಇಸ್ ವೆರಿ ಯುನೀಕ್, ತುಂಬಾ ಕ್ರಿಯೇಟಿವ್ ಅಂಡ್ ಯುನೀಕ್ ಮೈಂಡ್. ಮನೇಲಿದ್ರೆ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ಕ್ರಿಯೇಟಿವ್. ನಾನು ತುಂಬಾ ಪ್ರೌಡ್ ಆಗಿದ್ದೀನಿ ನಿಮ್ಮ ಮಗ ಅಂತ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಹಾಯ್ ಪಪ್ಪ. ಚಿಕ್ಕವಳಿಂದ ನಾನು ತುಂಬಾ ಜನ ಹೇಳ್ತಾ ಇದ್ರು ನನಗೆ, ನೀನು ನಿನ್ನ ಅಪ್ಪನ ತರನೇ ಅಂತ. ಅದಕ್ಕೆ ಇವತ್ತು ನಾನು ನಿಮ್ಮ ತರನೇ ಕೂದಲೆಲ್ಲ ಸ್ಟೈಲ್ ಮಾಡಿದ್ದೀನಿ. ಯು ಸಚ್ ಎ ಮಲ್ಟಿ ಟ್ಯಾಲೆಂಟೆಡ್ ಗಾಯ್. ಇನ್ನೊಂದು ನಂಗೆ ಪಪ್ಪನ ಬಗ್ಗೆ ತುಂಬಾ ಇಷ್ಟ ಏನಂದ್ರೆ, ಅವ್ರು ಕತೆ ಹೇಳೋದ್ ಸ್ಟೈಲು, ಅದ್ರಲ್ಲಿ ಟ್ವಿಸ್ಟು, ಕ್ಲೈಮ್ಯಾಕ್ಸು, ಇಂಟರ್ವಲ್, ಹೀರೋ, ವಿಲನ್ ಎಲ್ಲ ಮಿಕ್ಸ್ ಮಾಡಿ ಮೂವಿ ತರ ಹೇಳ್ತಾರೆ ಅವರು. ಪಪ್ಪಾಸ್ ಅ ಹ್ಯೂಜ್ ಗೇಮರ್. ಅವ್ರಿಗೆ ಆಕ್ಚುಲಿ ಈ ಪಜಲ್ ಗೇಮ್ಸ್ ಎಲ್ಲ ತುಂಬಾ ಇಷ್ಟ. ಹಿ ಈಸ್ ರಿಯಲಿ ಮೈ ಹೀರೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ದಟ್ ಯು ಡೂ ಪಾಪ. ತುಂಬಾ ಹೆಮ್ಮೆ ಆಗುತ್ತೆ ಟು ಸಿ ದಟ್ ನನ್ನ ಅಪ್ಪ ರಾಕ್ ಸ್ಟಾರು, ನನ್ನ ಅಪ್ಪ ಗುರು ಕಿರಣ್ ಅಂತ. ಸೊ ಥ್ಯಾಂಕ್ ಯು. ಐ ಕ್ಯಾನ್ ಓನ್ಲಿ ಹೋಪ್ ಟು ಮೇಕ್ ಯು ಆಸ್ ಪ್ರೌಡ್ as you have made me one day. Love you. ತುಂಬಾ ವಿಚಾರ ಶೇರ್ ಮಾಡಿದ್ರ ಸರ್. ಐ ಥಿಂಕ್ ಇಷ್ಟೊಂದು ಜರ್ನಿ, ನೀವು ಒಂಥರ ಇಷ್ಟು ಕ್ಷೇತ್ರಗಳನ್ನ ನೀವು ಓಡಾಡ್ಕೊಂಡು ಬಂದಿದ್ದೀರಾ ಅಂತ ಗೊತ್ತಿರಲಿಲ್ಲ. ಬಿಸ್ನೆಸ್ ಫೀಲ್ಡ್ ಇರ್ಬೋದು, ಆರ್ಟ್ ಫೀಲ್ಡ್ ಇರ್ಬೋದು.